ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಸಂಡೇ, ನಾನ್ ವೆಜ್ ಏನಲ್ಲ, ಸಿಂಪಲ್ ಆಗಿ ಮಾಡುವಂಥ ಒಂದು ರೈಸ್ ರೆಸಿಪಿ. ಲಂಚಿಗೆ ಬೆಳಗ್ಗೆ ತಿಂಡಿಗೂ ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಹೆಲ್ತಿಯಾಗಿರೋ ಒಂದು ರೆಸಿಪಿ, ಸಿಂಪಲ್ಲಾಗಿ ಮಾಡುವಂಥದ್ದು. ಬನ್ನಿ ಹೆಂಗೆ ಮಾಡೋದು, ಏನೇನೆಲ್ಲ ಯೂಸ್ ಮಾಡ್ತಾ ಇದ್ದೀನಿ, ಏನೇನೆಲ್ಲ ಯೂಸ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ ಅಂತ ನೋಡೋಣ ಬನ್ನಿ. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು ಚಿಕ್ಕ ಪೀಸು ಚಕ್ಕೆ, ಒಂದು 2 ಏಲಕ್ಕಿ, ಒಂದು ಚಿಕ್ಕದು 2-3 ಲವಂಗ ಹಾಕ್ತಾಯಿದ್ದೀನಿ. ಒಂದು ಈರುಳ್ಳಿ ಉದ್ದುದ್ದಕ್ಕೆ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಚಿಕ್ಕ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಾನು ಒಬ್ಬರಿಗೆ ತಿನ್ನೋಕ್ಕೋಸ್ಕರ ಮಾಡ್ತಾಯಿದ್ದೀನಿ, ಸ್ವಲ್ಪನೇ ಮಾಡ್ತಿರೋದು, ಅದಕ್ಕೆ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಾಕು. ನಾನು ಇದಕ್ಕೆ ಮೇಯ್ನಾಗಿ ಯೂಸ್ ಮಾಡ್ತಿರೋ ಇಂಗ್ರೀಡಿಯೆಂಟು ಕ್ಯಾಬೇಜು, ಎಲೆಕೋಸು. ಅದನ್ನು ಉದ್ದುದ್ದಕ್ಕೆ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿ. ಇದೆಲ್ಲ ಬಾಡಿ ರೆಡಿಯಾಗಿದೆ. ಇದಕ್ಕೆ ಬೇಯಿಸಿ ಇಟ್ಕೊಂಡಿರೋ ಅನ್ನ ಸೇರಿಸ್ತಾ ಇದ್ದೀನಿ. ಇದನ್ನು ಮಾಡುವಾಗ ಇದರಲ್ಲಿ ಮೊಟ್ಟೆ ಬೇಕಾದರೆ ಸೇರಿಸ್ಬೋದು, ಕೊತ್ತಂಬರಿ ಸೊಪ್ಪು ಸೇರಿಸ್ಬೋದು, ಲೆಮನ್ ಜ್ಯೂಸ್ ಹಾಕ್ಬೋದು. ನನ್ನ ಹತ್ರ ಇವಾಗ ಅದೆಲ್ಲ ಇಲ್ಲ ಅಂತ ನಾನು ಅದನ್ನೆಲ್ಲ ಹಾಕಿಲ್ಲ. ನಿಮ್ಮ ಹತ್ರ ಇದ್ದರೆ ಅದನ್ನೆಲ್ಲ ಸೇರಿಸ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಇದೀಗ ರೆಡಿಯಾಗಿದೆ. ಇದಕ್ಕೆ ಅಷ್ಟೊಂದು ಸೌಂದರ್ಯ ಏನು ಇರಲ್ಲ, ಯಾಕೆಂದರೆ ಕೊತ್ತಂಬರಿ ಸೊಪ್ಪಿಲ್ಲ ಅಂತ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ, ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ ನೋಡಿ. ಇದೀಗ ರೆಡಿಯಾಗಿದೆ. ಇದು ಸಿಂಪಲ್ ಆಗಿರೋ ಒಂದು ಕ್ಯಾಬೇಜ್ ರೈಸು, ಚೆನ್ನಾಗಿದೆ ಟೇಸ್ಟ್ ಎಲ್ಲ. ಎಲ್ಲರೂ ಟ್ರೈ ಮಾಡಿ ನೋಡಿ. ಇನ್ನೊಂದೇನು ಅಂತಂದರೆ, ಅದರಲ್ಲಿ ಮೊಟ್ಟೆ ಸೇರಿಸ್ಬೋದು ಅಂತ ನಾನು ಹೇಳಿದ್ದೆ. ಯಾವ ಥರ ಎಗ್ ಬುರ್ಜಿ ಮಾಡ್ತೀವಲ್ವ, ಆ ಥರ ಸೇರ್ಸೋಕ್ಕೆ ಹೋಗಬೇಡಿ. ಈ ಬಾಯ್ಲ್ ಮಾಡಿಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಆ ಮಸಾಲೆ ಎಲ್ಲ ರೆಡಿ ಆದಮೇಲೆ ಅದರಲ್ಲಿ ಮಿಕ್ಸ್ ಮಾಡಿದ್ರೆ, ಇನ್ನೂ ಮಧ್ಯದಲ್ಲಿ ಒಂದೊಂದು ಚಿಕ್ಕ ಪೀಸು ಮೊಟ್ಟೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ. ಆ ಥರನೂ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನನ್ನು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋ ತನಕ ಬಾಯ್.